Press the bell icon on the YouTube app and never miss another update. So good morning, students. So here we are going to solve some of the examples, that is which are in the competitive exams. So now some of the basically, so we have some of the direct ends to get the results. So here first let us write all those results. So here the first one is here, that is if tan inverse of x plus tan inverse of y, it is equal to pi by 2. So then tan pi by 2. So then we have then xy equal to 1. So competitive exam alli, if tan inverse x plus tan inverse y equal to pi by 2, then xy is options ಕೊಟ್ಟಿರ್ತಾರೆ, ಅದರ ಆನ್ಸರ್ 1 ಅಂತ ಆಗುತ್ತೆ. ಸೊ ಇದು ನಾವು ಡೈರೆಕ್ಟ್ ಆಗಿ ಗೊತ್ತಿರಬೇಕು, ಬಟ್ ಇಲ್ಲಿ ಒಂದು ಮಾಡಿ ತೋರಿಸ್ತೀನಿ ಒಂದನ್ನ, ಇನ್ನು ಉಳಿದವನ್ನ ಡೈರೆಕ್ಟ್ ಆಗಿ ಬರ್ಕೋಬಹುದು. ಸೊ ನಾವು tan inverse x plus tan inverse y equal to pi by 2, ನಾವು ಎಡಗಡೆ ಭಾಗದಲ್ಲಿ ನಾವು ಫಾರ್ಮುಲಾನ ಹಾಕಿದ್ರೆ tan inverse of x plus y divided by 1 minus xy equal to pi by 2. So therefore x plus y divided by 1 minus xy equal to tan pi by 2. We know that tan 90 degree is infinity, so we can take that as 1 by 0. ನಮಗಿದು ಈ ಥರ ಕೊಟ್ಟಾಗ ಇದು ನಮಗೆ ಗೊತ್ತಾಗಬೇಕು, ನಮ್ಮ ತಲೆಯಲ್ಲಿ ಬರಬೇಕು. ದಟ್ ಈಸ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ವೈ ಈಕ್ವಲ್ ಟು, ಸೊ ಇಲ್ಲಿ ಏನು ಆ್ಯಂಗಲ್ ಅದು ಕೊಟ್ಟಿರ್ತಾರೋ ಅದನ್ನು ಟ್ಯಾನ್ ರೇಷಿಯೋಗೆ ಎಷ್ಟು ಬರುತ್ತೋ ಅದನ್ನು ವ್ಯಾಲ್ಯೂ ಬರ್ಕೊಳ್ತೀವಿ. ಇವಾಗ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ 0 equal to 1 minus xy, therefore xy equal to 1 ಅಂತ ಆಗುತ್ತೆ. ಸೊ ದಟ್ ಈಸ್ ದ ಆನ್ಸರ್, xy equal to 1. ಇದು ಗೊತ್ತಿರಬೇಕು. ಅದೇ ಥರನೇ ಎರಡನೇದು, ಸೊ ಇಫ್ tan inverse x plus tan inverse of y equal to pi by 4 ಅಂತ ಕೊಟ್ಟಿದ್ರೆ, ಸೊ ನಮಗೆ ಡೈರೆಕ್ಟ್ ಆಗಿ ಅದರ ಆನ್ಸರ್ ಗೊತ್ತಾಗಬೇಕಾದ್ರೆ, ಸೊ ದೆನ್ ವಿ ಹ್ಯಾವ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ವೈ ಈಕ್ವಲ್ ಟು 1. ಎಡಗಡೆ ಭಾಗದಲ್ಲಿ ಅದ್ರ ಪ್ರಕಾರ ಹೇಳಿದ್ನಲ್ಲ ಅದೇ ಪ್ರಕಾರ. ಸೊ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ವೈ ಈಕ್ವಲ್ ಟು ಟ್ಯಾನ್ ಪೈ ಬೈ 4 ಅಂತ ಆಗುತ್ತೆ. ಟ್ಯಾನ್ ಪೈ ಬೈ 4 ವ್ಯಾಲ್ಯೂ 1 ಆಯಿತು. ಸೊ ಈಗ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಇಟ್ ಬಿಕಮ್ಸ್ ಎಕ್ಸ್ ಪ್ಲಸ್ ವೈ, ಸೊ ಈಕ್ವಲ್ ಟು 1 ಮೈನಸ್ ಎಕ್ಸ್ ವೈ, ಸೊ ಇಂಪ್ಲೈಸ್ ದಟ್ ಈಸ್ ಎಕ್ಸ್ ಪ್ಲಸ್ ವೈ, ಸೊ ಪ್ಲಸ್ ಎಕ್ಸ್ ವೈ ಈಕ್ವಲ್ ಟು 1. ಸೊ ಇವಾಗ ನಮಗೆ ಅದರ ಆನ್ಸರ್ ಸಿಗುತ್ತೆ ಆ ಥರ. ಸೊ ಇದನ್ನ ಅವ್ರು ಕೇಳ್ತಾರೆ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಹಿಯರ್, ಇಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ tan inverse of y, if it is equal to pi, then x plus y equal to 0 ಆಗುತ್ತೆ. then x plus y equal to 0. ಸೇಮ್ ಅದೇ ಥರನೇ, ಸೊ ವಿ ಗೆಟ್ x plus y divided by 1 minus xy equal to tan 180 degree. tan 180 degree ಅಂದರೆ 0. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರೆದ್ರೆ we get x plus y equal to 0. So that is the result. So next ಬರೋದು
ನೆಕ್ಸ್ಟ್ ಅದೇ ಥರನೇ, ಸೊ ದಟ್ ಈಸ್ ಇಫ್ sin inverse of x plus sin inverse of y equal to pi divided by 2. So then we have x square plus y square equal to 1. ಸೊ ಇದನ್ನು ಕೂಡ ನಮಗೆ ಇವನ್ ಕಾಂಪಿಟೇಟಿವ್ ಪಾರ್ಟಲ್ಲಿರುತ್ತೆ, ಇಲ್ಲಾಂದರೆ ಇವನ್ ಎಕ್ಸಾಮಲ್ಲಿ ಕೂಡ ಕೇಳ್ಬೋದು ಇದು. ಸೊ ಇಲ್ಲಿ ನೋಡಿ, ಸೊ ಕೊಟ್ಟಿರುವಂಥ ಎಕ್ಸ್ಪ್ರೆಷನ್ ಏನಿದೆ, ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ಆಫ್ ವೈ ಈಕ್ವಲ್ ಟು ಪೈ ಬೈ 2. ನಮಗೆ ಯಾವಾಗಲೂ ಪೈ ಬೈ 2 ಅಂತ ರೈಟ್ ಸೈಡ್ ಇದ್ದರೆ ಇದನ್ನು ಪ್ರಾಪರ್ಟಿ ಪ್ರಕಾರ ಬರ್ಕೊಳ್ಳೋಕ್ಕೆ ಬರುತ್ತಾ ಅಂತ ಗೊತ್ತು ಮಾಡ್ಕೋಬೇಕು ನಾವು. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ನೋಡಿ, ಸೈನ್ ಇನ್ವರ್ಸನ್ನು ಕಾಸ್ ಇನ್ವರ್ಸಿಗೆ ಬರ್ಕೊಳ್ಳೋಣ. ದಟ್ ಈಸ್ ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್ ಈಕ್ವಲ್ ಟು ಪೈ ಬೈ 2. ಸೊ ಈಗ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ ಟು ಪೈ ಬೈ 2. ಇದು ನಮಗೆ ಯಾವಾಗಲೂ ಸೇಮ್ ಇರಬೇಕು, ಅಂದರೆ ಈಕ್ವಲ್ ಇರಬೇಕು. ದೇರ್ ಫೋರ್ ಸೊ ದಟ್ ಈಸ್ ವೈ ಈಕ್ವಲ್ ಟು ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್. ಸ್ಕ್ವೇರ್ ಬೋತ್ ಸೈಡ್ ಮಾಡಿ, ಸ್ಕ್ವೇರಿಂಗ್ ಬೋತ್ ಸೈಡ್ ವಿ ಗೆಟ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 1 ಮೈನಸ್ ವೈ ಸ್ಕ್ವೇರ್ ಆರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 1. ಸೊ ದಟ್ ಈಸ್ ದ ರಿಸಲ್ಟ್. ಸೊ ಈಗ ಅದೇ ಥರನೇ ಇನ್ನೊಂದು, ದಟ್ ಈಸ್ ಇಫ್ ಸೈನ್ ಇನ್ವರ್ಸ್ ಎಕ್ಸ್, if sin inverse x plus sin inverse of y equal to theta, then cos inverse of x plus cos inverse of y, it is equal to pi minus theta. ಇದು ಶಾರ್ಟ್ಕಟ್ ಫಾರ್ಮುಲಾ ಆಗುತ್ತಿದ್ದು. ನಮಗೆ ಕಾಂಪಿಟೇಟಿವ್ ಪಾರ್ಟಲ್ಲಿ ಕ್ವಶನ್ ಈ ಥರ ಕೊಟ್ಟಿರ್ತಾರೆ. ಈ ಕೊಟ್ಟಿರೋ ಆ್ಯಂಗಲ್ ಇದು ತೀಟಾ ತಗೊಂಡ್ರೆ ನಾವು ಇದಕ್ಕೆ ಹಾಕ್ಕೊಂಡು ಬರೆದ್ರೆ ಇದರ ಆನ್ಸರ್ ಸಿಗುತ್ತೆ. ಸೊ ಇದನ್ನು ನಾವು ಮಾಡಬೇಕಾದ್ರೆ ದಟ್ ಈಸ್ ಸೈನ್ ಇನ್ವರ್ಸ್ ಎಕ್ಸ್. ನೋಡಿ, ಸೊ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ಎಕ್ಸನ್ನು ವಿ ಕ್ಯಾನ್ ರೈಟ್ ದಿಸ್ ಆಸ್ ಪ್ರಾಪರ್ಟಿ ಪ್ರಕಾರ ಪೈ ಬೈ 2 ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಬರಿತೀವಿ. ಪ್ಲಸ್ ಸೈನ್ ಇನ್ವರ್ಸ್ ಆಫ್ ವೈ ವಿ ಕ್ಯಾನ್ ರೈಟ್ ದಿಸ್ ಆಸ್ ಪೈ ಬೈ 2 ಮೈನಸ್ ಕಾಸ್ ಇನ್ವರ್ಸ್ ಆಫ್ ವೈ. We know that pi by 2 plus pi by 2 ಅಂದರೆ pi, that is equal to, ಸೊ ಇವೆರಡನ್ನು ಬಲಗಡೆಗೆ ತೊಗೊಂಡೋದ್ರೆ ಸೊ ದಟ್ ಈಸ್ ಈಕ್ವಲ್ ಟು ತೀಟಾ ಇಲ್ಲಿ. ಸೊ ಅವಾಗ ಪ್ಲಸ್ ತೀಟಾ ಈ ಕಡೆಗೆ ಬಂದರೆ ಮೈನಸ್ ತೀಟಾ, ವಿ ಗೆಟ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ವೈ. ದಟ್ ಈಸ್ ದ ರಿಸಲ್ಟ್. ಸೊ ಸಿಮಿಲರ್ಲಿ ವಿ ಹ್ಯಾವ್ ಇಫ್ tan inverse of x plus tan inverse of y, if it is equal to theta, then we have cot inverse of x plus cot inverse of y, it is equal to pi minus theta. It is equal to pi minus theta. ಸೊ ಅದೇ ಥರನೇ ಇನ್ನೊಂದಕ್ಕೂ ಅದನ್ನು ಅಪ್ಲೈ ಮಾಡಿ ಬರ್ಕೊಳ್ತೀವಿ. ದಟ್ ಈಸ್ if secant inverse of x plus secant inverse of y, if it is equal to theta, then again property prakara, that is cosecant inverse of x plus cosecant inverse of y, it is equal to pi minus theta. ಸೊ ಇವುಗಳನ್ನು ನಾವು ರಿಸಲ್ಟನ್ನು ಡೈರೆಕ್ಟಾಗಿ ಗೊತ್ತಿದ್ದರೆ ಆನ್ಸರನ್ನು ಬರೀಲಿಕ್ಕೆ ಬರುತ್ತೆ. ಸೊ ನೆಕ್ಸ್ಟ್ ಅದೇ ಥರನೇ, ಸೊ ಇಲ್ಲಿ 3 ಇನ್ವರ್ಸ್ಗಳು ಬಂದಾಗ ಯಾವ ಥರ ಅದು ಬರುತ್ತೆ ಅಂತ.
So next is here we have tan inverse of x plus tan inverse of y plus tan inverse of z. It is equal to tan inverse of, so x plus y plus z minus xyz, so divided by 1 minus of xy plus yz plus zx. So this is also one of the important result here, that is tan inverse x plus tan inverse y plus tan inverse z. It is equal to tan inverse of x plus y plus z minus xyz divided by 1 minus of xy plus yz plus zx. ಸೊ ನಮಗೆ ಈ ರಿಸಲ್ಟ್ ಗೊತ್ತಿದ್ರೆ ಡೈರೆಕ್ಟ್ ಆಗಿ ಅಗೈನ್ ನಮಗೆ ಬಲಗಡೆ ಭಾಗದಲ್ಲಿ ಆ್ಯಂಗಲ್ಗಳು ಕೊಟ್ಟರೆ ಡೈರೆಕ್ಟ್ ಆಗಿ ಅದರ ಆನ್ಸರ್ಗಳನ್ನು ನಾವಿಲ್ಲಿ ಬರಿಬೋದು. ಈಗ ಇದು ಯಾವ ಥರದಲ್ಲಿ ಬರುತ್ತೆ ನೋಡಿ. ಸೊ ಈಗ ಎಲ್ ಎಚ್ ಎಸ್ ಅಲ್ಲಿ ತಗೊಂಡ್ರೆ ನಾವು ಇವೆರಡಕ್ಕೆ ಫಾರ್ಮುಲಾ ಹಾಕಿದ್ರೆ ವಿ ಗೆಟ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 1 ಮೈನಸ್ ಎಕ್ಸ್ ವೈ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ಝೆಡ್. ಸೊ ಈಗ ಮತ್ತೆ ಇವೆರಡಕ್ಕೆ ಫಾರ್ಮುಲಾನ ಅಪ್ಲೈ ಮಾಡಿ, ದಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್, ಸೊ ಎಕ್ಸ್ ಪ್ಲಸ್ ವೈ ಬೈ 1 ಮೈನಸ್ ಎಕ್ಸ್ ವೈ ಪ್ಲಸ್ ಝೆಡ್ ಡಿವೈಡೆಡ್ ಬೈ 1 ಮೈನಸ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 1 ಮೈನಸ್ ಎಕ್ಸ್ ವೈ ಇಂಟು ಝೆಡ್. ಸೊ ನಾವು ಎಲ್ ಸಿ ಎಮ್ ತೆಗೆದು ಸಿಂಪ್ಲಿಫೈ ಮಾಡಿ ಬರೆದ್ರೆ ಇಟ್ ಬಿಕಮ್ಸ್ ಟ್ಯಾನ್ ಇನ್ವರ್ಸ್ ಆಫ್, ಎರಡು ಎಲ್ ಸಿ ಎಮ್ಗಳು ಸೇಮ್ ಇದೆ, ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಪ್ಲಸ್ ವೈ ಪ್ಲಸ್ 1 ಇಂಟು ಝೆಡ್ ಅಂದರೆ ಝೆಡ್ ಮೈನಸ್ ಎಕ್ಸ್ ವೈ ಝೆಡ್ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್. ಸೊ ಇಲ್ಲಿ ನಾನು ಮೈನಸನ್ನು ಕಾಮನ್ ತೆಗೆದು ಬರೆದ್ರೆ ವಿ ಗೆಟ್ ಆರ್ ಎಚ್ ಎಸ್. ಸೊ ನಮಗಿಲ್ಲಿ ಆರ್ ಎಚ್ ಎಸ್ ರಿಸಲ್ಟು ಸಿಗುತ್ತೆ. ಸೊ ನಮಗೆ ಅದು ಡೈರೆಕ್ಟ್ ಆಗಿ ಆ ಬಲಗಡೆ ಭಾಗ ನಮಗೆ ಗೊತ್ತಿರಬೇಕು, ದಟ್ ಈಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ಝೆಡ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಮೈನಸ್ ಎಕ್ಸ್ ವೈ ಝೆಡ್ ಡಿವೈಡೆಡ್ ಬೈ 1 ಮೈನಸ್ ಆಫ್ ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಅಂತ ಆಗುತ್ತೆ. ಇದನ್ನ ರಿಸಲ್ಟ್ ಯೂಸ್ ಮಾಡಿಕೊಂಡು ನಾವೀಗ ಈ ಕಾಂಪಿಟೇಟಿವ್ ಪಾರ್ಟಿಂದು ಬರ್ಕೊಳ್ಳೋಣ, ದಟ್ ಈಸ್ ಇಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ಝೆಡ್ ಇಫ್ ಇಟ್ ಈಸ್ ಈಕ್ವಲ್ ಟು ಪೈ ಬೈ 2 ದೆನ್ ವಿ ಹ್ಯಾವ್, ಇಲ್ಲಿ ನೋಡಿ ಅಂದರೆ ಟ್ಯಾನ್ ಪೈ ಬೈ 2 ಆಗುತ್ತೆ, tan 90 degrees infinity 1 by 0 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನ್ಯೂಮರೇಟರ್ 0 ಆಗುತ್ತೆ, ಡಿನಾಮಿನೇಟರ್ ಉಳ್ಕೊಳ್ಳುತ್ತೆ. ದೆನ್ ದ ರಿಸಲ್ಟ್ ಈಸ್ ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್, ಇಟ್ ಈಸ್ ಈಕ್ವಲ್ ಟು 1. ಸೊ ದೆನ್ ದ ರಿಸಲ್ಟ್ ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್ ಈಸ್ ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಈಕ್ವಲ್ ಟು 1. ಸೊ ಇದನ್ನು ಎಡಗಡೆ ಭಾಗ ನಾವು ಇದರ ಪ್ರಕಾರ ಬರೆದ್ರೆ it becomes tan inverse of x plus y plus z minus xyz, so divided by 1 minus of xy plus yz plus zx equal to, so pi by 2 ಆಗುತ್ತೆ. So therefore x plus y plus z minus xyz divided by 1 minus xy minus yz minus zx equal to tan 90 degree ಅಂದರೆ ಇನ್ಫಿನಿಟಿ, ಯು ರೈಟ್ ಇಟ್ ಆಸ್ 1 by 0 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಡಿನಾಮಿನೇಟರ್ ನನಗೆ ಆನ್ಸರ್ ಬರಬೇಕು. ದೇರ್ಫೋರ್ ವಿ ಗೆಟ್ ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಈಕ್ವಲ್ ಟು 1. ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಸೊ ದೆನ್ ವಿ ಗೆಟ್ ದ ರಿಸಲ್ಟ್ ಎಕ್ಸ್ ವೈ ಪ್ಲಸ್ yz plus zx equal to 1.
Similarly, if we have tan inverse x plus tan inverse of y plus tan inverse z equal to pi, then the result what we are going to get is, because tan 180 degree ಅಂದ್ರೆ 0 cross multiply ಮಾಡಿದ್ರೆ denominator 0 ಆಗುತ್ತೆ, numerator ಉಳ್ಕೊಳ್ಳುತ್ತೆ. Then we get x plus y plus z equal to xyz. ಸೊ ಇದನ್ನ ನಾವು ನೋಡಬೇಕು ಅಂದರೆ, ಸೊ ಎಲ್ ಎಚ್ ಲೆಫ್ಟ್ ಸೈಡಲ್ಲಿ ಫಾರ್ಮುಲಾ ಹಾಕಿದ್ರೆ ವಿ ಗೆಟ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಮೈನಸ್ ಎಕ್ಸ್ ವೈ ಝೆಡ್ ಡಿವೈಡೆಡ್ ಬೈ 1 minus xy minus yz minus zx, it is equal to pi. So therefore x plus y plus z minus xyz divided by, so 1 minus xy minus yz minus zx equal to tan pi, ಅಂದರೆ tan 180 degree ಅಂದರೆ 0 ಆಗುತ್ತೆ. So therefore we get the result, that is cross multiply ಮಾಡ್ಕೊಳ್ಳಿ, we get x plus y plus z minus xyz equal to 0, that is x plus y plus z equal to xyz. So that is the condition, that is if it is equal to pi, then we have the numerator ಅಲ್ಲಿ ಏನಿದೆನೋ ಆ ರಿಸಲ್ಟ್ ಉಳ್ಕೊಳ್ಳುತ್ತೆ, that is x plus y plus z equal to xyz. ಇಲ್ಲಿ ಅದೇ ಥರನೇ ಸಿಮಿಲರ್ಲಿ ಈಗ ಸೈನ್ ಇನ್ವರ್ಸ್ ಅಲ್ಲಿ ಕೊಟ್ಟಿದ್ರೆ ಸೊ ಯಾವ ಥರದಲ್ಲಿ ಮಾಡಬೇಕು ಅಂತ, ಸೊ ದಟ್ ಈಸ್ ಇಫ್ sin inverse x plus sin inverse of y plus sin inverse of z equal to pi by 2, ಇಲ್ಲೆಲ್ಲ ಆ್ಯಂಗಲ್ ತಗೊಳ್ಳಲ್ಲ, pi by 2 ತಗೊಳ್ತೀವಿ. Then we have the condition that what we are going to get is x square plus y square plus z square plus 2xyz equal to 1. ಸೊ ಈ ಕಂಡೀಷನ್ ನಮಗೆ ಉಳ್ಕೊಳ್ಳುತ್ತೆ ಇಲ್ಲಿ. ಸೊ ಇದನ್ನು ಯಾವ ಪ್ರಕಾರ ಮಾಡ್ಕೊಳ್ತೀವಿ ಅಂತಂದರೆ, ಸೊ ಇಲ್ಲಿ ಈ ಮೂರು ಇನ್ವರ್ಸ್ ಫಂಕ್ಷನನ್ನು ಆ್ಯಂಗಲಿಗೆ ಈಕ್ವೇಟ್ ಮಾಡ್ಕೋಬೇಕು. ವಿ ಹ್ಯಾವ್ ಟು ಟೇಕ್ ಸೈನ್ ಇನ್ವರ್ಸ್ ಎಕ್ಸ್ ಈಕ್ವಲ್ ಟು ಎ, ಸೈನ್ ಇನ್ವರ್ಸ್ ವೈ ಈಕ್ವಲ್ ಟು ಬಿ ಆ್ಯಂಡ್ ಸೈನ್ ಇನ್ವರ್ಸ್ ಝೆಡ್ ಈಕ್ವಲ್ ಟು ಸಿ ಅಂತ ತಗೊಂಡ್ರೆ ವಿ ಗೆಟ್ sin A equal to x, sin B equal to y and sin C equal to z. ಈ ಥರ ನಮಗೆ ಬರುತ್ತೆ, ಟ್ರಿಗ್ನೋಮೆಟ್ರಿ ಬರೆದ್ವಿ. ಈಗ ದ ಗಿವನ್ ಈಕ್ವೇಷನ್ ನೋಡಿ, ಸೊ ಈಕ್ವೇಷನ್ 1 ಬಿಕಮ್ಸ್, ಸೊ ಈಕ್ವೇಷನ್ 1 ಏನಾಗುತ್ತೆ ಅಂದರೆ a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು ಪೈ ಡಿವೈಡೆಡ್ ಬೈ 2 ಬರುತ್ತೆ. ನಮಗೆ ಕಾಂಪೌಂಡ್ ಆ್ಯಂಗಲ್ ಫಾರ್ಮುಲಾ ಗೊತ್ತಿರೋದು ಎರಡಕ್ಕೆ ಮಾತ್ರ, ಎರಡಿರೋ ಆ್ಯಂಗಲಿಗೆ. ದೇರ್ ಫೋರ್ ಎ ಪ್ಲಸ್ ಬಿ ಇಟ್ ಈಸ್ ಈಕ್ವಲ್ ಟು ಪೈ ಬೈ 2 ಮೈನಸ್ ಸಿ. ಇಲ್ಲಿ ಕಾಸ್ ಕಾಂಪೌಂಡ್ ಆ್ಯಂಗಲ್ ಫಾರ್ಮುಲಾ ತಗೋಬೇಕು, ಸೈನ್ ತಗೋಬೇಕು. ಇಲ್ಲಿ ನೋಡಿ, ಸೈನ್ ಎ ವ್ಯಾಲ್ಯೂ ಎಕ್ಸ್ ಆದರೆ ಕಾಸ್ ಎ ವ್ಯಾಲ್ಯೂ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಕಾಸ್ ಬಿ ವ್ಯಾಲ್ಯೂ ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್ ಆಗುತ್ತೆ. ಸೊ ಈಗ ರೂಟಿನ ಟರ್ಮ್ ಒಂದರಲ್ಲೇ ಬರಬೇಕು ಅಂದರೆ ಕಾಸ್ ಎ ಕಾಸ್ ಬಿ ಬರಬೇಕು ಒಟ್ಟಿಗೆ, ಯಾಕೆಂದರೆ ಇಲ್ಲಿ ನಮಗೆ ಆನ್ಸರಲ್ಲಿ ರೂಟ್ ಇಲ್ಲ. ಅದಕ್ಕೆ ಆ ರೂಟನ್ನು ಎಲಿಮಿನೇಟ್ ಆಗೋ ಹಾಗೆ ಮಾಡಬೇಕು ಅಂದರೆ ಈ ರೂಟಲ್ಲಿ ಬರುವಂಥ ಈ ರೇಷಿಯೋ ಏನಿದೆ ಅಲ್ಲ ಅವನ್ನ ನಾವು ಒಂದೇ ಬರೋ ಹಾಗಲ್ರೆ ಕಾಸ್ ಎ ಕಾಸ್ ಬಿ ಅಂತ ಬರೋದು ಕಾಸ್ ಕಾಂಪೌಂಡ್ ಆ್ಯಂಗಲ್ ಫಾರ್ಮುಲಾದಲ್ಲಿ ಬರುತ್ತೆ. ಸೊ ಎರಡೂ ಕಡೆಗೂ ಕಾಸ್ ರೇಷಿಯೋನ ಅಪ್ಲೈ ಮಾಡ್ತೀವಿ. ಕಾಸ್ ಆಫ್ ಎ ಪ್ಲಸ್ ಬಿ ಈಕ್ವಲ್ ಟು ಕಾಸ್ ಆಫ್ ಪೈ ಬೈ 2 ಮೈನಸ್ ಸಿ. ಈಗ ಇದರ ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ವಿ ಗೆಟ್ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ, ಸೈನ್ ಎ ಸೈನ್ ಬಿ. ಅಲೈಡ್ ಆ್ಯಂಗಲ್ಸ್ ಪ್ರಕಾರ ratio changes to its co-ratio, it becomes sin C. Pi by 2 minus C andre first quadrant, cos is positive, ratio changes to its co-ratio. Cos A andre root of 1 minus x square,
ಕಾಸ್ ಬಿ ಅಂದರೆ ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್. ನಾನು ಇದರ ಸಬ್ಸ್ಟಿಟ್ಯೂಟ್ ಮಾಡಿ ಆ ಕಡೆಗೆ ತೊಗೊಂಡು ಹೋಗ್ತೀನಿ. ಸೈನ್ ಸಿ ಅಂದರೆ ಝೆಡ್, ಇದು ಆ ಕಡೆಗೆ ಹೋದರೆ ಪ್ಲಸ್. ಸೈನ್ ಎ ಅಂದರೆ ಎಕ್ಸ್, ಸೈನ್ ಬಿ ಅಂದರೆ ವೈ, ಎಕ್ಸ್ ಇಂಟು ವೈ. ಈಗ ಎರಡೂ ಕಡೆಗೂ ಸ್ಕ್ವೇರಿಂಗ್ ಬೋತ್ ಸೈಡ್ ಮಾಡ್ಕೋಬೇಕು. ಸ್ಕ್ವೇರ್ ಬೋತ್ ಸೈಡ್ ಮಾಡಿದ್ರೆ ರೂಟ್ ಎಲಿಮಿನೇಟ್ ಆಗಿ ಇದು ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್. ಸೊ ದಟ್ ಈಸ್ ಈಕ್ವಲ್ ಟು, ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹಾಕ್ಕೊಂಡ್ರೆ ಝೆಡ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಪ್ಲಸ್ 2xyz. ಸೊ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ನೋಡಿ. ರೂಟ್ ಎ ಇಂಟು ರೂಟ್ ಬಿ ಒಂದೇ ರೂಟ್ ಒಳಗಡೆ ಬರ್ಕೋಬೋದು. ರೂಟ್ ಆಫ್ ಎ ಬಿ ಅವಾಗ ರೂಟ್ ಒಳಗಡೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಮೈನಸ್ ವೈ ಸ್ಕ್ವೇರನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ವಿ ಗೆಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಅಂತ ಬರುತ್ತೆ. ಈಗ ಈ 1 ಇಲ್ಲೇ ಇಟ್ಕೊಂಡು ಆ ಕಡೆಗೆ ತೊಗೊಂಡು ಹೋಗಿ ಬರೆದ್ರೆ ವಿ ಗೆಟ್ 1 ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಪ್ಲಸ್ 2xyz. ದಟ್ ಈಸ್ ದ ರಿಸಲ್ಟ್. ಸೊ ವಿ ಹ್ಯಾವ್ ದ ಕಂಡೀಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಪ್ಲಸ್ 2xyz ಈಕ್ವಲ್ ಟು 1. ಸೊ ದಟ್ ಈಸ್ ದ ಕಂಡೀಷನ್ ಫಾರ್ ದ ಗಿವನ್ ಫಂಕ್ಷನ್ ಇನ್ವರ್ಸ್ ಈಕ್ವೇಷನ್. So similarly, we have the condition that if cos inverse of x plus cos inverse of y plus cos inverse of z equal to ಇದಕ್ಕಾದ್ರೆ ಪೈ ಕೊಡಬೇಕು, then we get the same condition, then we get x square plus y square plus z square plus 2xyz equal to 1. We get the same condition. So ಇದಕ್ಕೆ ನಾವು ಸೇಮ್ ಅದೇ ಮೆಥಡಲ್ಲೇ ನಾವು ಪ್ರೂವ್ ಮಾಡಿದ್ವಿ ಅಂದರೆ we get the same condition. So next problem here,
we have to find x. ನೋಡಿ, we have to find x. ಸೊ ಇಫ್ ಇದು ವೆರಿ ಇಂಪಾರ್ಟೆಂಟ್. ಈ ತರ ಮಾಡೋ ಮೆಥಡಲ್ಲಿ ಲೆಕ್ಕಗಳು ನಮಗಿರುತ್ತೆ ಜಾಸ್ತಿ. ಸೊ ಇಫ್ ಸೈನ್ ಇನ್ವರ್ಸ್ ಆಫ್ 2a by 1 plus a square plus cos inverse of 1 minus a square by 1 plus a square, if it is equal to tan inverse of, so 2x by 1 minus x square. ನೋಡಿ, ಈ ಥರ ಇರುತ್ತೆ. ಸೊ ನಮಗೆ ಇವೆರಡರದು ಇದು ಕಾಂಪಿಟೇಟಿವ್ ಪಾರ್ಟಲ್ಲಿ ಕೇಳೋವು ಇವೆಲ್ಲ. ಸೊ ಹಾಗಾಗಿ ಸೊ ಇದನ್ನು ನಮಗೆ ಡೈರೆಕ್ಟಾಗಿ ಗೊತ್ತಿರಬೇಕು. ಸೊ ವಿ ನೋ ದಟ್ ಸೈನ್ ಇನ್ವರ್ಸ್ ಆಫ್ 2x by 1 plus x square ಇದ್ರೆ 2 times tan inverse x ಅಂತ ಬರಿತೀವಿ. x ಬದಲು ಇಲ್ಲಿ ನಮಗೆ a ಇದೆ, ಅದಕ್ಕೆ ಇದನ್ನ 2 times tan inverse of a ಆಗುತ್ತೆ. ಪ್ಲಸ್ ಅದೇ ಥರನೇ ಫಾರ್ಮುಲಾ ಏನಿದೆ ನೋಡಿ ಅಲ್ಲಿ, cos inverse of 1 minus x square by 1 plus x square ಇದ್ರೆ 2 times tan inverse x ಬರಿತೀವಿ. ಇಲ್ಲಿ x ಬದಲು a ಇದೆ, 2 times tan inverse of a, it is equal to tan inverse of 2x by so 1 minus x square. So that can be written as 2 times tan inverse of x ಅಂತ ಬರ್ಕೋಬಹುದು. 2 times tan inverse of x. So divide by 2 ಮಾಡಿದ್ರೆ we get 2 times tan inverse of a, it is equal to tan inverse of x. It is equal to tan inverse of x. ನಾನೀಗ x equal to ಹಿಂಗೆ ಡೈರೆಕ್ಟಾಗಿ ತೊಗೊಳಕ್ಕೆ ಬರಲ್ಲ, ಮತ್ತೆ ಇದಕ್ಕೆ ಫಾರ್ಮುಲಾ ಹಾಕ್ಕೊಳ್ಳಿ. 2 times tan inverse x ಫಾರ್ಮುಲಾ ಅಪ್ಲೈ ಮಾಡಿದ್ರೆ tan inverse of 2 into x, x ಬದಲು a ಇದೆ, 1 minus a square equal to tan inverse of x ಆಗುತ್ತೆ. Therefore x it is equal to 2a by 1 minus a square. So the value of x is 2a divided by 1 minus x square. ಅದೇ ಥರನೇ ನೆಕ್ಸ್ಟ್ ನೋಡಿ, we have to find the value of, tan square of secant inverse of 2 plus cot square of cosecant inverse of 3. ಸೊ ಇದರ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಇದ್ರ ವ್ಯಾಲ್ಯೂ ಯಾವ ಥರ ನೋಡಿ, ಟ್ಯಾನ್ ಸ್ಕ್ವೇರ್ ತೀಟಾ ನಮಗೆ ಪ್ರಾಪರ್ಟಿ ಗೊತ್ತಿದೆ, ಟ್ಯಾನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ. ಕಾಟ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್ ಬಂದರೆ ಎಕ್ಸ್ ಅಂತ ಬರ್ಕೊಳಕ್ಕೆ ಬರುತ್ತೆ. ಅದಕ್ಕೆ ವಿ ನೋ ದಟ್ ಇನ್ವರ್ಸ್ ಫಂಕ್ಷನ್ ಅದರ ಆನ್ಸರ್ ನನಗೆ ಆ್ಯಂಗಲಲ್ಲಿ ಬರುತ್ತೆ. ಇದು ನಾನು ತೀಟಾ ಅಂತ ಕನ್ಸಿಡರ್ ಮಾಡಿದ್ರೆ ಇಟ್ ಬಿಕಮ್ಸ್ ಟ್ಯಾನ್ ಸ್ಕ್ವೇರ್ ತೀಟಾ ಆಗುತ್ತೆ. ಐಡೆಂಟಿಟಿ ಯೂಸ್ ಮಾಡಿದ್ರೆ ಟ್ಯಾನ್ ಸ್ಕ್ವೇರ್ ತೀಟಾ ಅಂದರೆ secant square theta minus 1. So that is the given expression. So let it be equal to tan square of secant inverse of 2 plus cot square of cosecant inverse of 3. ಇದನ್ನು ನಾನು ತೀಟಾ ಅಂತ ತಗೊಂಡ್ರೆ ಟ್ಯಾನ್ ಸ್ಕ್ವೇರ್ ತೀಟಾ ಅಂದರೆ ಐಡೆಂಟಿಟಿ ಪ್ರಕಾರ, ಸೊ ಟ್ಯಾನ್ ಸ್ಕ್ವೇರ್ ತೀಟಾ ಅಂದರೆ secant ಸ್ಕ್ವೇರ್ ತೀಟಾ, ತೀಟಾ ಅಂದರೆ secant ಇನ್ವರ್ಸ್ ಆಫ್ 2 minus 1 ಪ್ಲಸ್ ನಾನು ಇದನ್ನು ತೀಟಾ ಅಂತ ಕನ್ಸಿಡರ್ ಮಾಡಿದ್ರೆ ಕಾಟ್ ಸ್ಕ್ವೇರ್ ತೀಟಾ ಈಸ್ ನಥಿಂಗ್ ಬಟ್ cosecant ಸ್ಕ್ವೇರ್ ತೀಟಾ, ತೀಟಾ ಅಂದರೆ cosecant ಇನ್ವರ್ಸ್ ಆಫ್ 3 minus 1. So sin square theta is nothing but sin theta whole square ಅಂತ ಆಗುತ್ತೆ. is nothing but sin theta whole square. So ಅದರ ಪ್ರಕಾರ it becomes secant of secant inverse of 2 whole square. So ಇದನ್ನ plus cosecant of
cosecant inverse of 3 whole square ಅಂತ ಬರೆದು, ಸೊ ಈಗ -1 ಅಂದರೆ -2 ಆಗುತ್ತೆ. ನಾವು ದಿಸ್ ಈಸ್ ಈಕ್ವಲ್ ಟು secant of secant inverse x ಅಂದರೆ x ಆಗುತ್ತೆ. ಸೊ x ಅಂದರೆ 2 ಉಳ್ಕೊಳ್ಳುತ್ತೆ, 2 whole square ಆಯಿತು. ನೆಕ್ಸ್ಟ್ ಪ್ಲಸ್ cosecant of cosecant inverse x ಅಂದರೆ x ಆಗುತ್ತೆ, ದಟ್ ಈಸ್ 3 whole square -2, that is equal to 4 plus 9 minus 2, that is equal to 11. So that is the value of the given expression. So that is how we have to find the values. So next here is if cos of tan inverse x plus cot inverse root 3 equal to 0, if cos of tan inverse of x plus cot inverse of root 3 equal to 0, we have to find x. So now here cot inverse of eradu, we have to apply cos inverse both side. So we get tan inverse x plus cot inverse of root 3. So that is equal to cos inverse of 0. That is tan inverse of x plus cot, ಇದು ಟೇಬಲ್ ಅಲ್ಲಿ ಬರುವಂತ ವ್ಯಾಲ್ಯೂ ಇದೆ 30 ಡಿಗ್ರಿ, because tan 60 degree is root 3, cot 30 degree ಬರುತ್ತೆ. 30 degree ಅಂದರೆ pi by 6, it is equal to cos inverse of 0 ಅಂದರೆ cos 90 degree is 0, that is tan inverse of x, it is equal to 90 degree minus 30 degree ಅಂದರೆ 90 degree ಅಲ್ಲಿ 30 degree ಹೋದರೆ 60 degree, that is pi by 3. Therefore x it is equal to tan 60 degree. Tan 60 degree value is root 3. So therefore x equal to root 3. So here some of the note here. So that is if first one here, if sin inverse x plus sin inverse of y plus sin inverse of z, if it is equal to 3 pi by 2. So sin inverse x plus sin inverse y plus sin inverse of z
equal to 3 pi by 2 if and only if sin inverse x equal to pi by 2 ಅಂದ್ರೆ ಇಲ್ಲಿ 3 pi by 2 ನ pi by 2 plus pi by 2 plus pi by 2 ಅಂತ ತಗೊಂಡು ಮಾಡ್ಕೋಬೇಕು. sin inverse x equal to pi by 2, sin inverse of y equal to pi by 2 and sin inverse of z it is equal to pi by 2. So then we get x equal to y equal to z equal to so sin pi by 2 ಆಗುತ್ತೆ. So therefore sin 90 degree is 1. So therefore we get x equal to y equal to z equal to 1. ಸೊ ಇದ್ರ ಮೇಲೆ ನಮಗೆ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾರೆ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ಯು ಟೇಕ್ ದ ಎಕ್ಸಾಂಪಲ್ ಅಥವಾ ಸೆಕೆಂಡ್ ಒನ್ ಇನ್ನೊಂದನ್ನು ಬರ್ಕೊಳ್ಳೋಣ ಎರಡನೇದು. ಸೊ ಸಿಮಿಲರ್ಲಿ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ವೈ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಝೆಡ್ ಈಕ್ವಲ್ ಟು 3 pi if and only if cos inverse of x equal to cos inverse of y equal to cos inverse of z equal to pi or we get x equal to y equal to z equal to cos pi which is nothing but -1. That means x equal to y equal to z equal to ಎಷ್ಟು ತಗೋಬೇಕು ನಾವು ವ್ಯಾಲ್ಯೂನ -1 ಅಂತ ತಗೋಬೇಕು. ಸೊ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಅನ್ನ ಕೇಳೋದಾದ್ರೆ ಸೊ ದಟ್ ಈಸ್ ದ ನಾವು ಯು ಟೇಕ್ ಒನ್ ಪ್ರಾಬ್ಲಮ್ ಫಾರ್ ದಿಸ್ ಎಕ್ಸಾಂಪಲ್ ದಟ್ ಈಸ್ ಇಫ್ sin inverse x plus sin inverse of y plus sin inverse of z equal to 3 pi by 2 then find x cube plus y cube plus z cube minus 3 divided by x cube plus y cube plus z cube. We have to find the value of x cube plus y cube plus z cube minus 3 divided by x cube plus y cube plus z cube. ಯಾವುದಾದ್ರೂ ಕೊಡ್ಬೋದು ಅವರು. ಸೊ ನಾವು ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀವಿ. ಈಗ ಈ ನೋಟ್ ಏನಿದೆ ನೋಡಿ ಈ ಕಂಡೀಷನ್ ಪ್ರಕಾರ ಸೊ ನಾವು ಇಟ್ ಈಸ್ ಗಿವನ್ ಆಸ್ 3 pi by 2 ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಪಾಸಿಬಲ್ ಓನ್ಲಿ ವೆನ್ ಸೊ x equal to y equal to z equal to 1. ಸೊ ನಮಗೆ ಇದು ಯಾವಾಗ ಪಾಸಿಬಲ್ ಆಗುತ್ತೆ ಅಂದರೆ ಓನ್ಲಿ ವೆನ್ ಎಕ್ಸ್ ಈಕ್ವಲ್ ಟು ವೈ ಈಕ್ವಲ್ ಟು ಝೆಡ್ ಈಕ್ವಲ್ ಟು 1 ತಗೋಬೇಕು. ಈಗ ಎಕ್ಸ್ ಕ್ಯೂಬ್ ಅಂದರೆ ಎಕ್ಸ್ ವ್ಯಾಲ್ಯೂ 1 ಇದೆ, 1 ಕ್ಯೂಬ್ ಈಸ್ 1, ವೈ ಕ್ಯೂಬ್ ಅಂದರೆ 1, ಇದು ಕೂಡ 1 ಆಗುತ್ತೆ. 1 + 1 + 1 ಅಂದರೆ 3. ಸೊ ದಟ್ ಈಸ್ ವಿ ಗೆಟ್ 1 + 1 + 1 ಅಂದರೆ 3 ಮೈನಸ್ ದಿಸ್ ಈಸ್ ದ ಗಿವನ್ ಎಕ್ಸ್ಪ್ರೆಷನ್. ಅದರ ವ್ಯಾಲ್ಯೂ ಏನು ಬರುತ್ತೆ ನೋಡಿ 3 ಮೈನಸ್ 3 ಡಿವೈಡೆಡ್ ಬೈ 1 ಕ್ಯೂಬ್ ಅಂದರೆ 1 + 1 + 1 ಅಂದರೆ 3. ಸೊ ನಾವು ದಿಸ್ ಈಸ್ ಈಕ್ವಲ್ ಟು 3 - 1 ದಟ್ ಈಸ್ ಈಕ್ವಲ್ ಟು 2. 3 - 1 ಅಂದರೆ 2 ಆಗುತ್ತೆ. ದಟ್ ಈಸ್ ದ ವ್ಯಾಲ್ಯೂ ಆಫ್ ದ ಗಿವನ್ ಎಕ್ಸ್ಪ್ರೆಷನ್. ವ್ಯಾಲ್ಯೂ ಆಫ್ ದ ಗಿವನ್ ಎಕ್ಸ್ಪ್ರೆಷನ್. ಸಪೋಸ್ ಇಲ್ಲಿ 9 ಕೊಟ್ಟಿದ್ರೆ ಅವಾಗ ಇದು 9 ಡಿವೈಡೆಡ್ ಬೈ 3 ಅಂದರೆ 3, 3 - 3 0 ಅಂತ ಬರುತ್ತೆ. ಇಲ್ಲಿ ಯಾವ ಥರ ಕೊಟ್ಟಿರ್ತಾರೋ ಎಕ್ಸನ್ನು ಆ ಥರದ ವ್ಯಾಲ್ಯೂನ ಅದಕ್ಕೆ ಎಂಟ್ರಿ ಮಾಡ್ಕೋಬೇಕು.
Similarly, if cos inverse of x plus cos inverse of y plus cos inverse of z equal to 3 pi, then we have to find the value of x into y plus z plus y into z plus x plus z into x plus y. So we have to find the value of a expression in a value na ಕಂಡುಹಿಡಿಯಬೇಕಿಲ್ಲಿ. So here solution here, the given is possible. The given is possible if and only if x equal to y equal to z equal to cos pi. So cos pi value is minus 1. Cos pi value is minus 1. So now the given expression, now it reduces to, that is x value minus 1 into minus 1 minus 1. Again y value minus 1 into minus 1 minus 1. That is equal to minus 2 minus into minus plus 2 plus 2 plus 2. That is equal to 6. So ಆ ಎರಡನೇ ಕಂಡೀಷನ್ ಬರೆದಾಗ that is cos pi value is minus 1. minus 1 ಆಗುತ್ತೆ. ಸೊ ಈಗ ನೆಕ್ಸ್ಟ್ ಇಲ್ಲಿ ಬರೋ ಪ್ರಾಬ್ಲಮ್ ಅಂದರೆ that is we have to, that is find the value of, ಸೊ ಇನ್ನೊಂದು ಇಲ್ಲಿ ಮಾಡ್ಕೊಳ್ಳೋಣ, that is find tan of 1 by 2 into sine inverse of 3 by 4. Sorry. We have to find the value of tan of 1 by 2 into sine inverse of 3 by 4. You take the given expression. ಇಲ್ಲಿ ಸೈನ್ ಇನ್ವರ್ಸಿನ ಒಳಗಡೆಯಲ್ಲಿ ನಮಗೆ ಟೇಬಲಲ್ಲಿ ಬರೋ ಯಾವುದು ವ್ಯಾಲ್ಯೂ ಇಲ್ಲ ಅಲ್ಲಿ, ಹಾಗಾಗಿ ಅದನ್ನು ತೀಟಾಗೆ ಈಕ್ವೇಟ್ ಮಾಡ್ಕೋಬೇಕು. ಅವಾಗ sine inverse of 3 by 4, you take it as equal to theta. Therefore sin theta equal to 3 by 4. ಇದು ಆಪೋಸಿಟ್ ಸೈಡ್ 3 ಆಗುತ್ತೆ, ಹೈಪೋಟೆನ್ಯೂಸ್ ಸೈಡ್ 4 ಆಗುತ್ತೆ. therefore ಅವಾಗ ಇನ್ನೊಂದು ಸೈಡು ಅಡ್ಜಸೆಂಟ್ ಸೈಡನ್ನು ಕಂಡುಹಿಡಿದ್ರೆ 4 ಸ್ಕ್ವೇರ್ ಅಂದರೆ 16 ಮೈನಸ್ 9 ಅಂದರೆ √7 ಆಗುತ್ತೆ. ಸೊ ನಾವು ದ ಗಿವನ್ ಎಕ್ಸ್ಪ್ರೆಷನ್ ಅದು ಯಾವುದಕ್ಕೆ ರೆಡ್ಯೂಸ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಇಟ್ ಬಿಕಮ್ಸ್ ಥೀಟಾ ಡಿವೈಡೆಡ್ ಬೈ 2. ಥೀಟಾ ಡಿವೈಡೆಡ್ ಬೈ 2 ನೋಡಿ, ಹಾಫ್ ಆ್ಯಂಗಲ್ ಎಕ್ಸ್ಪ್ರೆಷನಿಗೆ ಬಂತು. ಟ್ಯಾನ್ ಥೀಟಾ ಬೈ 2 ವಿ ಕ್ಯಾನ್ ರೈಟ್ ಇಟ್ ಆಸ್ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಅಂತ ಬರ್ಕೋಬೋದು. ಹಾಫ್ ಆ್ಯಂಗಲಲ್ಲಿದೆ ಅದು, ಆ ಫಾರ್ಮುಲಾನ ಹಾಕಿದ್ರೆ ವಿ ಕ್ಯಾನ್ ರೈಟ್ ದಿಸ್ ಆಸ್ root of 1 minus cos theta by 1 plus cos theta. ಇಲ್ಲಿ ನಮಗೆ sin theta ವ್ಯಾಲ್ಯೂ ಗೊತ್ತಿದೆ, ಇನ್ನೊಂದು ಸೈಡನ್ನು ಕಂಡುಹಿಡ್ಕೊಂಡಿದ್ದೀವಿ, ಹಾಗಾಗಿ cos theta ವ್ಯಾಲ್ಯೂನ ಬರ್ಕೊಳ್ಳಿ. ದಟ್ ಈಸ್ adjacent side by hypotenuse side, that is √7 by 4. The value of cos theta is √7 divided by 4. So now this is equal to root of 1 minus √7 by 4 divided by 1 plus √7 by 4. So now you take 4 LCM both in numerator and denominator. We get 4 minus √7 divided by 4 plus √7. So ಈಗ ಇದ್ರ ಒಳಗಡೆ ಭಾಗದಲ್ಲಿ ನಾವು rationalize ಮಾಡಿ ಬರೆದ್ರೆ, so you multiply and divide by, so by 4 minus √7, you multiply and divide by 4 minus √7. So now this becomes, avaga idu we have to rationalize it, then it becomes, that is given expression, now it becomes root of 4 minus √7 whole square, so divided by
that is 4 plus root 7 into 4 minus root 7. So rationalize ಮಾಡ್ಕೋಬೇಕು. Now this is equal to 4 minus root 7 divided by a plus b into a minus b ಅಂದರೆ a square minus b square root ಅಲ್ಲಿ ಬರಬೇಕು. That is equal to, so 4 minus root 7 divided by root 9 ಅಂದರೆ 3. So root 9 is nothing but 3. So similarly another example is there. So find the value of that is tan of 1 by 2 into cos inverse of. So we have to find the value of, that is tan of 1 by 2 into cos inverse of 2 by root 5. 2 divided by root 5. ಈ ಪ್ರಾಬ್ಲಮ್ಗೆ ಮತ್ತು ಆ ಪ್ರಾಬ್ಲಮಿಗೆ ಡಿಫ್ರೆನ್ಸ್ ಏನು ಅಂದರೆ, ಇಲ್ಲಿ ಸೈನ್ ಇನ್ವರ್ಸ್ ಕೊಟ್ಟಿದ್ದಾರೆ, ನಾನು ಅದನ್ನು ಆ್ಯಂಗಲಿಗೆ ಈಕ್ವೇಟ್ ಮಾಡ್ಕೊಂಡು ಸೈನ್ ತೀಟಾ ಕಂಡುಹಿಡ್ಕೊಂಡಿದ್ದೀವಿ. ಹಾಗಾಗಿ ಫಾರ್ಮುಲಾದಲ್ಲಿ ನನಗೆ ಕಾಸ್ ತೀಟಾ ಬೇಕಿರೋದ್ರಿಂದ ಈ ಕಾಸ್ ತೀಟಾ ವ್ಯಾಲ್ಯೂ ಕಂಡುಹಿಡ್ಕೊಂಡು ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಬಟ್ ಇಲ್ಲಿ ಕಾಸ್ ಇನ್ವರ್ಸ್ ಕೊಟ್ಟಿರೋದ್ರಿಂದ ನನಗೆ ಕಾಸ್ ತೀಟಾ ವ್ಯಾಲ್ಯೂ ಗೊತ್ತಾಗ್ಬಿಡುತ್ತೆ, ಅದನ್ನೇ ನಾನು ಫಾರ್ಮುಲಾಗೆ ಎಂಟ್ರ್ ಮಾಡ್ಕೋಬೇಕು. So that is solution. The given expression, now you take cos inverse of 2 by root 5 equal to theta. Therefore cos theta equal to 2 divided by root 5. Cos theta ಗೊತ್ತಿರೋದ್ರಿಂದ ಡೈರೆಕ್ಟ್ ಆಗಿ ಹಾಕೊಂಡ್ರೆ, ನಾವು the given expression ಇದನ್ನ ನಾನು theta ಅಂತ ತಗೊಂಡಿರೋದ್ರಿಂದ theta divided by 2, ನನ್ನ ಫಾರ್ಮುಲಾ ಅದೇ ಫಾರ್ಮುಲಾನೇ ಬರೆದ್ರೆ, ಸೊ ರೂಟ್ ಆಫ್ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. ಸೊ ಕೆಲವು ಪ್ರಾಬ್ಲಮ್ಸ್ ಅಲ್ಲಿ ಏನಾಗಿರುತ್ತೆ ಅಂದರೆ, ಇಲ್ಲಿ ಟ್ಯಾನ್ ರೇಷಿಯೋ ಬದಲು ಹೊರಗಡೆ ಭಾಗ ಸೈನ್ ರೇಷಿಯೋ ಕೊಟ್ಟರೆ ಅವಾಗ ನನಗೆ ಸೈನ್ ಥೀಟಾ ಬೈ 2 ಆಗುತ್ತೆ. ಸೈನ್ ಥೀಟಾ ಬೈ 2 ಅದರ ಹಾಫ್ ಆ್ಯಂಗಲ್ ಫಾರ್ಮುಲಾ ಅಂದರೆ ರೂಟ್ ಆಫ್ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 2 ಅದನ್ನು ಬರ್ಕೋಬೇಕು. ಹೊರಗಡೆ ಭಾಗದಲ್ಲಿ ಕಾಸ್ ಕೊಟ್ಟಿದ್ರೆ ಅವಾಗ ಇದೇನಾಗುತ್ತೆ, ಸೊ ಕಾಸ್ ಥೀಟಾ ಬೈ 2 ಆಗುತ್ತೆ. ದೆನ್ ವಿ ಹ್ಯಾವ್ ಟು ರೈಟ್ ಇಟ್ ಆಸ್ ರೂಟ್ ಆಫ್ 1 ಪ್ಲಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 2. ಆ ಹಾಫ್ ಆ್ಯಂಗಲ್ ಎಕ್ಸ್ಪ್ರೆಷನ್ ಫಾರ್ಮುಲಾನ ಬರ್ಕೊಂಡು ಅಲ್ಲಿ ಕಾಸ್ ಥೀಟಾ ವ್ಯಾಲ್ಯೂ ಬೇಕಿರುತ್ತೆ, ಅದನ್ನು ಕಂಡುಹಿಡ್ಕೊಂಡು ಹಾಕೋಬೇಕು. ನಾವು ದಿಸ್ ಈಸ್ ಈಕ್ವಲ್ ಟು, ಸೊ ರೂಟ್ ಆಫ್ 1 ಮೈನಸ್ 2 ಬೈ ರೂಟ್ 5 ಡಿವೈಡೆಡ್ ಬೈ 1 ಪ್ಲಸ್ 2 ಬೈ ರೂಟ್ 5. ಸೊ ನಾನೀಗ ಇದಕ್ಕೆ ಎಲ್ ಸಿ ಎಮ್ ತೆಗೆದು ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ ರೂಟ್ ಆಫ್ ರೂಟ್ 5 ಮೈನಸ್ 2 ಡಿವೈಡೆಡ್ ಬೈ ರೂಟ್ 5 ಪ್ಲಸ್ 2 ಆಯಿತು. ಇದನ್ನು ರ್ಯಾಷನಲೈಸ್ ಮಾಡಿಕೊಂಡೆ ಅಂದರೆ ಒಳಗಡೆಗೆ ನಾನು, so then after rationalizing we get root 5 minus 2 divided by, we have to multiply and divide by, nodi we have to multiply and divide by, after taking LCM we have to multiply and divide by root 5 minus 2. ಇಲ್ಲಿ a plus b into a minus b ಅಂದರೆ a square, ರೂಟ್ 5 ಹೋಲ್ ಸ್ಕ್ವೇರ್ ಅಂದರೆ 5 ಮೈನಸ್ ಬಿ ಸ್ಕ್ವೇರ್ ಅಂದರೆ 4, ವಿ ಗೆಟ್ ರೂಟ್ ಆಫ್ 5 ಮೈನಸ್ 4 ಅಂತ ಬರುತ್ತೆ. ದೇರ್ ಫೋರ್ ದ ಆನ್ಸರ್ ಈಸ್ ರೂಟ್ 5 ಮೈನಸ್ 2. ಸೊ ಇದರ ಆನ್ಸರ್ ಎಷ್ಟು ಬರುತ್ತೆ, ರೂಟ್ 5 ಮೈನಸ್ 2. ಸೊ ದಟ್ ಈಸ್ ದ ಆನ್ಸರ್. ಸೊ ಈ ಥರದ ಹಾಫ್ ಆ್ಯಂಗಲ್ ಎಕ್ಸ್ಪ್ರೆಷನ್ಸನ್ನು ಯೂಸ್ ಮಾಡ್ಕೊಂಡು ಮಾಡೋದನ್ನು ನಮಗೆ ಕಾಂಪಿಟೇಟಿವ್ ಪಾರ್ಟಲ್ಲಿ ಯೂಶಲ್ ಆಗಿ ಕೇಳ್ತಾರೆ ಅದನ್ನು.